ಸೊ ನೋಡಿ ಗೈಸ್, ನಾನು ನಿಮಗೊಂದು ಮಾತು ಹೇಳ್ತೀನಿ. ನಿಮಗೊಂದು ಹುಡುಗಿ ಜೊತೆ ಯಾವ ಥರ ಕನ್ಸರ್ವೇಷನ್ ಸ್ಟಾರ್ಟ್ ಮಾಡಬೇಕಂತ ನನಗೆ ಗೊತ್ತಿಲ್ಲ. ನಾನು ಮಾತಾಡ್ತಿರೋ ಕನ್ವರ್ಸೇಷನ್ ಬಗ್ಗೆ. ಸೊ ಸರಿಯಪ್ಪ, ನಿಮ್ಮ ಕನ್ಸರ್ವೇಷನ್ ಬಿಟ್ಟು ಬಿಡಿ, ಮಾತನಾಡೋಕ್ಕೆ ಗೊತ್ತಿಲ್ಲ ನಿಮಗೆ ಒಂದು ಹುಡುಗಿ ಜೊತೆ ಯಾವ ಥರ ಮಾತಾಡಬೇಕು, ಹಾಯ್ ಬಾಯ್ ಅಷ್ಟಾದರೆ ಮಾಡೋಕ್ಕೆ ಕಲ್ತು ಬಿಡ್ರಿ ಗೈಸ್. ನೀವು ಅದು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಅಂದರೆ ತುಂಬ ಕಷ್ಟ ಇದೆ. ಮುಂದುಗಡೆಗೆ ನೀವು ನಿಮ್ಮ ಕಸಿನ್ ಹುಡುಗಿಯ ಜೊತೆ ಮಾತಾಡಿರ್ಬೋದು, ಬಟ್ ತುಂಬ ಅವ್ರಿಗೆ ಕಸಿನ್ ಹುಡುಗಿಯ ಜೊತೆ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಬೇಸಿಕಲಿ ನೀವು ನಿಮ್ಮ ಮನೇಲಿ ನಿಮ್ಮ ಅಮ್ಮನ ಜೊತೆ ಬಿಟ್ಟರೆ ಯಾರ ಜೊತೆ ನೀವು ಮಾತಾಡಲ್ಲ, ಕರೆಕ್ಟ್ ಅಲ್ಲ? ಸೊ ಬೇಸಿಕಲಿ ತುಂಬ ಜನರ ಜೊತೆ ಪ್ರಾಬ್ಲಮ್ ಇದೆ. ಇದು ನಮ್ಮದು ತಪ್ಪಲ್ಲ ಗೈಸ್. ಆ್ಯಕ್ಚುಲಿ ಬೇಸಿಕಲಿ ನಾವು ಯಾವ ಹೈಸ್ಕೂಲಲ್ಲಿ ನಾವು ಸ್ಟಡಿ ಮಾಡ್ತೀವಿ ಇಂಡಿಯಾದಲ್ಲಿ, ನಿಮ್ಗೆ ಗೊತ್ತಿದೆ. ನೀವು ಯಾವುದೇ ಕರ್ನಾಟಕದಲ್ಲಿ ಇರ್ಬೋದು, ತುಂಬ ಸೈಡ್ ಲೈಕ್ ನೀವು ಸಿಟಿ ಏರಿಯಾದಲ್ಲಿ ಇದ್ದರೆ ನೀವು ಹುಡುಗಿ ಜೊತೆ ಮಾತಾಡಿ ನೀವು ಮಿಂಗಲ್ ಆಗಿರ್ತೀರ ತುಂಬ ಮೋಸ್ಟ್ ಆಫ್ ದ ಕೇಸಸಲ್ಲಿ. ಬಟ್ ನೀವು ಸಿಟಿ ಏರಿಯಾದಲ್ಲಿ ಇಲ್ಲ, ನೀವು ಎಲ್ಲಿಯೋ ಬೇರೆ ಏರಿಯಾದಲ್ಲಿ ಇದ್ದೀರಾ ಅಂದರೆ ಲೈಕ್ ಸಿಟಿ ಏರಿಯಾದಲ್ಲಿ ಇದ್ದೀರಾ ಆದರೆ ಒಂದೊಂದು ಟೈಮ್ ತುಂಬ ಸ್ಟ್ರಿಕ್ಟ್ ಇರ್ತದೆ ಸ್ಕೂಲ್ಸ್. ಸೊ ನೀವು ಹುಡುಗಿ ಜೊತೆ ಮಾತಾಡೋಕ್ಕೆ ಆಗಲ್ಲ. ಸೊ ಒಂದ್ಸಲ ಒಂದು ಹುಡುಗಿ ಜೊತೆ ಮಾತಾಡ್ಬಿಟ್ರೆ ಅದನ್ನ ಲವ್ ಅಂತ ಹೇಳ್ಬಿಡ್ತಾರೆ ಗೈಸ್. ಮತ್ತು ಇನ್ನು ಏನಾಗುತ್ತೆ ನಿಮ್ಗೆ ಗೊತ್ತಿದೆ, ಒಂದೊಂದು ಏರಿಯಾ ಗ್ಯಾಂಗ್ ಆಗಿ ಹುಡುಗಿಗೆ ಬಿಡ್ತಾರೆ. ಸೊ ಬೇಸಿಕಲಿ ಅದು ಆಗೋದಂತೂ ಚಾನ್ಸಸ್ ತುಂಬ ಕಡಿಮೆ. ಬಟ್ ಆದರೂ ನೀವು ಮಾತಾಡಿರಲ್ಲ, ಯಾಕೆಂದರೆ ಕ್ಲಾಸಲ್ಲಿ ರೆಸ್ಟ್ರಿಕ್ಷನ್ಸ್ ಇರ್ತದೆ ಟೀಚರ್ಸ್ದು. ಇವನು ಹುಡುಗಿ ಜೊತೆ ಮಾತಾಡ್ಬಿಟ್ಟ, ಇವನು ಅವ್ರ ಜೊತೆ ಮಾತಾಡ್ಬಿಟ್ಟ, ಇವ್ರ ಜೊತೆ ಮಾತಾಡ್ಬಿಟ್ಟ ಅಂತ ಹೇಳಿ ನೀವು ಹುಡುಗಿಯ ಜೊತೆ ಮಾತಾಡೋಕ್ಕೆ ಒಂದು ಟೈಮಲ್ಲಿ ನೀವು ಹುಡುಗಿಯರನ್ನ ಹೇಟು ಮಾಡ್ತಿದ್ದೀರಿ. ನನಗೆ ಗೊತ್ತಿದೆ ಗೈಸ್. ನೀವು ಅಟ್ಲೀಸ್ಟ್ ಒಂದು 6th 5th ಒಂದು ಹುಡುಗಿಯರನ್ನ ಹೇಟ್ ಮಾಡ್ತಿದ್ದೀರಿ, ನನಗೆ ಗ್ಯಾರಂಟಿ ಗೊತ್ತಿದೆ. ಎಲ್ಲರೂ ಲೈಫ್ ಟೈಮಲ್ಲಿ ಮಾಡಿಲ್ಲ ಅಂತಲ್ಲ. ಸೊ ಅದು ನಿಮ್ಮದು ಒಂದು ಡಿಸ್ಟ್ರಾಕ್ಷನ್ ಆಗಿರುತ್ತೆ. ಸೊ ನಾನು ನಿಮಗೆ ಫಸ್ಟ್ ಹೇಳ್ತೀನಿ, ಮಾತಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಬೇಕು. ನೀವು ಮನೇಲಿ ಮಾತಾಡಿ ಕಾನ್ಫಿಡೆನ್ಸ್ ಯಾವತ್ತೂ ಬಿಲ್ಡ್ ಮಾಡೋಕ್ಕಾಗಲ್ಲ ಗೈಸ್. ನೀವು ಮನೇಲಿ ಎಷ್ಟು ಫ್ರೀಯಾಗಿ ಮಾತಾಡ್ತೀರಾ ಅಷ್ಟು ಹೊರಗಡೆ ಯಾರ ಜೊತೆ ಫ್ರೀಯಾಗಿ ಮಾತಾಡೋಕ್ಕಾಗಲ್ಲ. ಯಾಕಂದರೆ ನೀವು ಮನೇನ ಬಿಟ್ಟು ಯಾರು ಕಂಫರ್ಟೇಬಲ್ ಅನ್ಸಲ್ಲ. ಸೊ ನಿಮಗೆ ಏನು ಮಾಡಬೇಕಂದ್ರೆ ಒಂದು ನಾಟಕ ಕಲಿಬೇಕು. ಏನಂದರೆ ಅದು ನೀವು ನಾಟಕ ಮಾಡಬೇಕು. ನಿಮಗೆ ಬೇರೆಯವ್ರ ಜೊತೆ ಕಲಿಯೋಕ್ಕೆ ಇಷ್ಟ ಇದೆ ಅಂತ. ಸೊ ನಾನು ಹೇಳೋದೇ ನಾಟಕನ ನೀವು ಎಲ್ಲ ಟೈಮ್ ಮಾಡಬೇಕಂತ. ನಿಮಗೆ ಒಂದೊಂದ್ಸಲ ಖುಷಿಯಾಗಿ ನೀವು ಮಾತಾಡೋಕ್ಕೆ ಇಷ್ಟಪಡ್ತೀರಾ ಬೇರೆಯವ್ರ ಜೊತೆ, ಅದು ಬೇರೆ ವಿಷಯ. ಬಟ್ ನೀವು ಕರೆಕ್ಟಾಗಿ ಅಪ್ರೋಚ್ ಕೊಡಬೇಕಲ್ಲ. ಸೊ ನಿಮ್ಮ ಕೆಲಸ ಆಗಬೇಕಂದ್ರೆ ನೀವು ಕರೆಕ್ಟ್ ಅಪ್ರೋಚ್ ಕೊಡಬೇಕು. ಸೊ ಈಗ ಇಮೋಷನ್ಸ್ ಫೀಲಿಂಗ್ಸ್ ಬಗ್ಗೆ ಮಾತಾಡೋಕ್ಕೆ ನನಗೆ ಬರೋದಿಲ್ಲ. ಯಾಕೆಂದರೆ ನಿಮ್ಗೆ ಯಾವ ಹುಡುಗಿ ಇಷ್ಟ ಇದೆ, ನಿಮ್ಗೆ ಯಾವ್ದು ಮೇಲೆ ಇಮೋಷನ್ ಇದೆ, ಯಾವ್ದು ಬಗ್ಗೆ ಫೀಲಿಂಗ್ ಇದೆ ನೀವು ಡಿಸೈಡ್ ಮಾಡೋದು. ಸೊ ಬೇಸಿಕಲಿ ನೀವು ಕನ್ಸರ್ವೇಷನ್ ಟಾಕ್ಟಿವ್ ಎಲ್ಲ ಗೊತ್ತಿರಬೇಕಲ್ಲ. ಅದು ಬೇಸಿಕ್ ಹ್ಯೂಮನ್ ಆಗಿ ಹಿಂಗೆ ಮಾತಾಡೋದು ಅದು ಗೊತ್ತಿರಬೇಕಲ್ಲ. ಸುಮ್ಮನೆ ಹೋಗ್ಬಿಟ್ಟು ಆಯ್ತು ಸರಿ ಓಕೆ. ಸೊ ಈ ಥರ ಎಲ್ಲ ಮಾಡಿದರೆ ಆಗಲ್ಲ ಗೈಸ್. ನೀವು ಕರೆಕ್ಟಾಗಿ ನೀವು ಒಂದು ಹ್ಯೂಮನ್, ಒಂದು ಮನುಷ್ಯರ ಥರ ಮಾತಾಡಬೇಕು ಗೈಸ್. ಅಂದರೆ ಪ್ರಾಣಿಗಳ ಥರ ಮಾತಾಡಿದ್ರು ಪರವಾಗಿಲ್ಲ, ಎಷ್ಟೋ ಬೆಟ್ರ್. ಬಟ್ ಮನುಷ್ಯನಲ್ಲ ಪ್ರಾಣಿಯಲ್ಲ, ಯಾವುದೊಂಥರ ಮಾತಾಡ್ತಿದ್ದೀರಾ ಅರ್ಥನೂ ಹೋಗ್ತಿಲ್ಲ. ಸೊ ಆ ಥರ ಮಾತಾಡ್ತಿದ್ರೆ ತುಂಬ ಕೇಸಲ್ಲಿ ನನಗೆ ಗ್ಯಾರಂಟಿ ಇದೆ. ತುಂಬ ಜನರು ಆ ಥರ ಮಾತಾಡ್ತಾರೆ, ನಾನು ನೋಡಿದ್ದೀನಿ, ವಿಟ್ನೆಸ್ ಮಾಡಿದರೆ ಮಾತಾಡೋಕ್ಕೆ ಬರಲ್ಲ ಅವರಿಗೆ, ಮಾತಾಡೋಕ್ಕೆ ದಮ್ಮು ಇಲ್ಲ, ಧೈರ್ಯನೂ ಇಲ್ಲ. ಬಟ್ ಆದರೂ ಮಾಡ್ತಾರೆ. ನಾನು ಫಿಮೇಲ್ ಜನರ ಜೊತೆ ಮಾತಾಡ್ತಿಲ್ಲ, ಅವರು ನಾರ್ಮಲ್ ಪರ್ಸನ್ ಜೊತೆ ಕರೆಕ್ಟಾಗಿ ಮಾತಾಡೋದಿಲ್ಲ. ಅವ್ರದ್ದು ಅವಸ್ಥೆ ಫಿಮೇಲ್ ಜೊತೆ ಹಿಂಗೆ ಇರ್ಬೋದು. ನೀವೇ ಥಿಂಕ್ ಮಾಡಿ ನೋಡಿ ಗೈಸ್. ನಾನು ಹೇಳ್ತೀನಿ ನೀವು ಫಿಮೇಲ್ಗೋಸ್ಕರ ಅದೆಲ್ಲ ಮಾಡಬೇಕಂತ. ನಾನು ಹೇಳ್ತಿರೋದು, ನೀವು ಯಾವುದಾದ್ರೂ ಆಫೀಸ್ಗೆ ಏನೋ ಕೆಲಸಕ್ಕೆ ಹೋಗ್ತೀರಾ, ಅಲ್ಲಿ ನೀವು ಒಂದು ಹುಡುಗಿ ಜೊತೆ ಮಾತಾಡಬೇಕು. ನಿಮ್ಗೆ ಮಾತಾಡೋಕೆ ಆಯ್ತಿಲ್ಲ, ಲೈಫಲ್ಲಿ ಯಾವತ್ತೂ ಮಾತಾಡಿಲ್ಲ. ಸೊ ನೀವು ನೋಡ್ಬೋದು ನಿಮ್ಮದು ಪ್ರಾಬ್ಲಮ್ಸ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಈಗ ನೀವು ಸ್ಟಾರ್ಟಪ್ ಎಲ್ಲಿಂದ ಮಾಡಿ ಅಂದರೆ ಬಸ್ಸಲ್ಲಿ ಹೋಗ್ತಿದ್ದೀರಾ, ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತಿದ್ದೀರಾ, ಇಲ್ಲ ವಾಕಲ್ಲಿ ಹೋಗ್ತಿದ್ದೀರಾ, ಪಾರ್ಕಲ್ಲಿ ಇದ್ದೀರಾ, ಅಲ್ಲಿದ್ದೀರಾ, ರ್ಯಾಂಡಮ್ ಸ್ಟ್ರೇಂಜರ್ಸ್ ಜೊತೆ ಮಾತಾಡಿ ಟ್ರೈ ಮಾಡಿ. ಎಲ್ಲರ ಜೊತೆ ಮಾತಾಡೋಕೆ ಹೋಗಬೇಡಿ. ನೀವು ನೋಡಿ ಗೈಸ್, ಸ್ವಲ್ಪ ಅದು ಅಂದರೆ ಕಂಟಿನ್ಯೂಸ್ಲಿ ಮಾತಾಡಬೇಕಂತಿಲ್ಲ. ನಾನು ಇದು ಯಾಕೆ ಹೇಳ್ತಿದ್ದೀನಿ, ಸೇಫ್ಟಿ ಪ್ರಾಸೆಸ್ಗೆ. ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಮಾತಾಡೋಕ್ಕೆ, ಬಟ್ ಮೋಸ್ಟ್ ಆಫ್ ದ ಓಲ್ಡ್ ಪೀಪಲ್ಸ್ ಮಾತಾಡ್ತಾರೆ. ಸೊ ಓಲ್ಡ್ ಪೀಪಲ್ಸ್ ಅವ್ರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಿ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಗೈಸ್. ಅದು ಬಿಟ್ಟರೆ ನಿಮ್ಮ ಕ್ಲಾಸಲ್ಲಿ ಯಾರ ಜೊತೆ ನೀವು ಮಾತಾಡೋಕ್ಕಾಯ್ತದೆ ಅವ್ರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಿ ಗೈಸ್. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ. ಮತ್ತು ನೋಡಿ ನಿಮ್ಮ ರಿಸಲ್ಟ್ಸ್ ನಿಮ್ಮ ಸ್ವಲ್ಪದಷ್ಟು ಇಂಪ್ರೂವ್ಮೆಂಟ್ ಬರುತ್ತೆ ಸ್ಟಾರ್ಟಿಂಗಲ್ಲಿ. ನೀವು 2-3 ದಿವಸದಲ್ಲಿ ಇಂಪ್ರೂವ್ಮೆಂಟ್ ಬರೋಲ್ಲ ಗೈಸ್. 1 ತಿಂಗಳು 2 ತಿಂಗಳು ಮಾಡಬೇಕು, ಆವಾಗ ಮಾತ್ರ ಬರೋದು. ಸೊ ಹೋಪ್ ಮಾಡ್ತೀನಿ ವಿಡಿಯೋ ಯೂಸ್ಫುಲ್ ಆಗಿರ್ಬೋದು. ಎಲ್ಲರಿಗೂ ಕಾಣೋ ಗೈಸ್. ಬಾಯ್ ಬಾಯ್.